ರಕ್ಷಿ ತೋರಿಸ್ತಾನ ಹೇಳ್ತೀನಿ ಹೇಳು. ಗಾಡಿ ತೋರ್ಸಲಿ ಫಸ್ಟು. ದಾರಿ ಇದೆ ಅಂತ ಅನ್ಕೊಂಡಿದೀವ ಅಷ್ಟೇ. ಅಲ್ಲಿಗೆ ಮೇಲೆ ಹೋಗೋಣ ಅಷ್ಟೇ. ಅಲ್ಲಿಗೆ ಹೋಗ್ಬೋದು, ಹೆಂಗೆ ಅನ್ನೋದು ಗೊತ್ತಿಲ್ಲ. ಬೀಳ್ಬೋದು, ಹೇಳ್ಬೋದು, ತಿಗಾಡ್ಸ್ಕೋಬೋದು. ಈ ಥರ ರಕ್ಷಿತ್ ಪ್ಲಾನ್ ಐತೆ ಅಂತ ಗೊತ್ತಿರಲಿಲ್ಲ. ನಾವು ಕೋರೆ ಐತೆ, ಕೋರೆಯಲ್ಲಿ ಸ್ವಲ್ಪ ನೀರು ನಿಂತೈತೆ, ಅಲ್ಲೋಗಿ ಆಟ ಆಡ್ಕೊಬರೋಣ ಅಂದ್ಬಿಟ್ಟು ನಮ್ಮ ವೀಕೆಂಡ್ ಜರ್ನಿನ ಶುರು ಮಾಡಿದ್ರು. ರಕ್ಷಿತ್ ಫಾರ್ಮ್ ಹೌಸ್ ಕಡೆಗೆ ಹೊರಟು. ಆದರೆ ಆಗಿದ್ದಂತೆ ಎಷ್ಟು ಸಾಕಾಗೈತೆ ಕ್ವಾರಿ ಅಂತೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಫೋಟೋಶೂಟ್ ಮಾಡಿ ಗಾಡಿ ತೆಗೆದ್ರೆ ರಕ್ಷಿ ಬಾ ಇಲ್ಲೊಂದು ಟ್ರಯಲ್ ಐತೆ ಹೋಗೋಣ ಅಂತಂದ. ಕಾಲ್ದಾರಿ ತಾನೆ ಇಳಿದು ಹೋಗೋಣ ಅಂದ್ಬಿಟ್ಟು ಅವ್ನು ಹಿಂದೆ ಹೋಗಿ ನೋಡಿದೆ. ಅದು ಕಾಲ್ದಾರಿ ಎಲ್ಲ ಗುರು. ಅವ್ನು ಹೇಳಿದ್ದೆ ಒಂಥರ ಸರ್ಪ್ರೈಸ್, ನಿಮಗೂ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ಮುಂದಿನ ರೈಡ್ ಎಕ್ಸ್ಪೀರಿಯನ್ಸ್ ನಿಮಗೋಸ್ಕರ. ಇಳಿಸ್ತಾ ಕಾಲ್ದಾರಿ ಮುಗೀತು. ಆಮೇಲೆ ಅವನು ನನಗೆ ತೋರಿಸಿದ್ದೆ ಬೆಟ್ಟದ ಕಡೆ ಇರೋ ದಾರಿನ. ಅಲ್ಲಿ ದಾರಿನೇ ಇಲ್ಲ, ಅಲ್ಲಿ ಬರೀ ನೋಡಿ ಅಲ್ಲಿ ನಾನು ಹತ್ತಿಸ್ತಾ ಇದ್ದೀನಿ, ಅವನು ಹಿಂದೆಯಿಂದ ವೀಡಿಯೋ ಮಾಡಿಬಿಟ್ಟು ಮಜಾ ತಗೋತವನೆ. ನನ್ನನ್ನು ಬಿಟ್ಬಿಟ್ಟು ಅವ್ನು ಮುಂದೆ. ಆಮೇಲೆ ಏನಾಯಿತು, ಅವ್ನು ಬಂದ ನನ್ನ ಹಿಂದೆ. ಎಷ್ಟು ಸಾಕಾಗತ್ತವ್ನು ನೋಡಿ. ಸೊ ಅಪ್ಪಿಲಲ್ಲಿ ನಿಮ್ಗೆಲ್ಲರಿಗೂ ಒಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ಬಾ ಕಂದ, ಹಿಂದೆ ಸೀಟ್ ಗ್ರಿಪ್ ಚೇಂಜ್ ಮಾಡೋ. ಹಿಂದೆ ಸೀಟ್ಗೆ ಹೋಗು ಸ್ವಲ್ಪ, ಹಿಂದೆ ಸೀಟ್ಗೆ ಹೋಗು ಸ್ವಲ್ಪ. ಬ್ಯಾಕ್ ಟೈರ್ ಟ್ರಾಕ್ಷನ್ ಕೊಡು. ಗೊತ್ತಾಯ್ತಲ್ಲ, ವೀಲ್ ಸ್ಪಿನ್ ಆಯ್ತೈತೆ ಅಂದರೆ ಸ್ಪಿನ್ ಆಗೋದನ್ನ ನಿಲ್ಲಿಸೋದಕ್ಕೆ ರೇರ್ ವೀಲ್ ಮೇಲೆ ಭಾರ ಬೀಳಬೇಕಂದ್ರೆ ಟ್ರಾಕ್ಷನ್ ಕೊಡಬೇಕು. ಅವಾಗೇನಾಗುತ್ತೆ, ಸಲೀಸಾಗಿ ಗಾಡಿ ಮೇಲೆ ಬರುತ್ತೆ. ಇದು ಸಿಂಪಲ್ ಟಿಪ್ ಫಾರ್ ಅಪ್ಪಿಲಿಂಗ್ ಆಫ್ ರೋಡ್. ಈ ಥರ ಬಂಡೆ ಗಿಂಡೆ ಅದ್ರ ಮೇಲೆಲ್ಲ ಹತ್ತಿಸ್ಕೊಂಡು ಏನು ಸಾಕಾಗೈತೆ ನೋಡಿ. ನಾನು ತಗೊಂಡು ನಿಲ್ಲಿಸಿದೆ. ರಕ್ಷಿ ರೋಪ್ ಇಲಿ ಮಾಡಿಕೊಂಡು ಇಲ್ಲಿ ನೀನು ಲೆಫ್ಟಲ್ಲಿ ಹಚ್ಚು, ಕಲ್ ಮೇಲೆ ಹಚ್ಚು. ಶಾಬಾಷ್. ಹಿಂದೆ ಟ್ರಾಟಲ್ ತಗೋ. ಪರವಾಗಿಲ್ಲ. ಮಾಡಬೇಕಂದ್ರೆ ಅಂದರೆ ಇಲ್ಲಿ ರೋಡೇ ಇಲ್ಲ, ಅದಕ್ಕೋಸ್ಕರ ಇದು ಆಫ್ ರೋಡು. ದಯವಿಟ್ಟು ಗಾಡಿದು ಕಂಡೀಷನ್ನ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಹೈಡ್ರೇಷನ್ ಬ್ಯಾಗ್ ಕ್ಯಾರಿ ಮಾಡಿ. ಹೈಡ್ರೇಷನ್ ಬ್ಯಾಗ್ ಕ್ಯಾರಿ ಮಾಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ನಾವಂತೂ ಮರ್ತ್ಬಿಟ್ಟು ಹೈಡ್ರೇಷನ್ ಬ್ಯಾಗ್ನ ಹಾಗೆ ಹೊಂಟ್ಬಿಟ್ಟು ಹೈಡ್ರೇಷನ್ ಬ್ಯಾಗ್ ಮರ್ತಿರೋ ತಪ್ಪಿಗೆ ಎಷ್ಟು ಸುಸ್ತಾಗಿ ಎಷ್ಟು ಬಿಸಿಲಿನ ಬೇಗಗೆ ಬೆಂದೋದು ಅಂತಂದರೆ ರಕ್ಷಿತ್ ತಲೆ ಓಡಿಸಿ ಒಂದು ಐಡಿಯಾ ಮಾಡ್ದ. ಏನು ಐಡಿಯಾ ಅಂತ ನಿಮಗೋಸ್ಕರ ಮುಂದೆ ತೋರಿಸ್ತೀನಿ ನೋಡಿ. ಆ್ಯಪಲ್ ಎಲ್ಲೋ ಈ ಆಫ್ ರೋಡಲ್ಲಿ ಬಂದ್ವಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಬೇಸಿಗೆಗೆಲ್ಲ ಬೇರೆ ಪ್ರಾಬ್ಲಮ್ ಏನು ಅಂತಂದರೆ ಇವತ್ತು ಹೈಡ್ರೇಷನ್ ಬ್ಯಾಗ್ನ ಅವನು ಮರ್ತ, ನಾನು ಮರ್ತೆ. ಸೊ ಆದರೆ ಅವನು ಇವತ್ತು ಭಾನುವಾರ ಏನಕ್ಕೆ ಹಣ್ಣು ತಗೋತವನೆ ಅಂತ ಗೊತ್ತಿರಲಿಲ್ಲ. ಬಟ್ ಈಗ ನೋಡಿ, ವಿ ಹ್ಯಾವ್ ಅನ್ ಆ್ಯಪಲ್. So riders who are trying off-roading or going on a ride, especially in this moment, please be filled with water. Have a hydration pouch. Happy riding. ಏನಾರು ಹೇಳು. ಆ್ಯಪಲ್ an apple a day keeps the doctor away. ನೋಡಿದ್ರಲ್ಲ ಐಡಿಯಾ ಹೆಂಗಿತ್ತು ಅಂತ. ಸೊ ಬಿಸಿಲಿನ ಬೇಗಕ್ಕೆ ತಡೆಯೋಕ್ಕಾಗ್ದೇ ಇವನು ಹಣ್ಣು ತಗೊಂಡಿದ್ದ, ಅದು ಎಸ್ಪೆಷಲಿ ಆ್ಯಪಲ್ ತಿಂದ್ಬಿಟ್ಟು ನಾವು ನಮ್ಮ ರೈಡ್ನ ಕಂಟಿನ್ಯೂ ಮಾಡ್ತಾ ಟೆರೈನ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತಂದರೆ ಆ್ಯಪಲ್ ತಿಂದಿದ್ದು ಇನ್ನೂ ಜಾಸ್ತಿ ನಮಗೆ ನೀರು ಬೇಕು. ದಾಹ ತಡೆಯೋಕ್ಕಾಗದಿರೋಷ್ಟು ದಾಹ ಆಗೋಯ್ತು. ಸೊ ಬಂದಿದ್ದ ಚಾಲೆಂಜಸ್ನೆಲ್ಲ ಹರ್ಡಲ್ಸ್ನೆಲ್ಲ ಹತ್ತಿಸ್ಕೊಂಡು ನಾವು ನಮ್ಮ ಜರ್ನಿನ ಮುಂದುವರಿಸ್ತೋ. ಆದರೆ ಎಷ್ಟು ಜರ್ನಿ ಮುಂದುವರಿತಾ ಹೋಯ್ತು ಅಷ್ಟೇ ಕಷ್ಟ ಆಯಿತು. ಅದಾದಮೇಲೆ ನಮ್ಮ ಬಾಡಿಗೆ ನೀರು ಬೇಕಾಗೇ ಇತ್ತು. ನಾನೇನು ಮಾಡಿದೆ ಅಂತಂದರೆ, ಇದು ಹಳ್ಳಿ ಆಗಿರೋದ್ರಿಂದ ಅಲ್ಲಲ್ಲಿ ಬಾವಿ ಇರುತ್ತೆ, ಅಂದರೆ ಪಂಪ್ ಸೆಟ್ಗಳಿರುತ್ತೆ. ಅಲ್ಲಿದೆಯಾ ಅನ್ನೋದು ಒಂದು ಯೋಚನೆ ತಲೆಗೆ ಬಂತು. ಆದರೆ ಅಲ್ಲಿ ಏನಾಯಿತು ಅಂತಂದರೆ, ಈ ಬೆಟ್ಟ ಹತ್ತಿಸ್ತಾ ನಮಗೆ ಅಲ್ಲಿ ಕಾಡ್ಗಿ ಹಾಕಿರೋದು ಗೊತ್ತಾಗೋಯ್ತು. ಏನಕ್ಕಂದರೆ ಬೇಸಿಗೆ ಆಗೋದ್ರೆ ನ್ಯಾಚುರಲಿ ಫಾರೆಸ್ಟ್ ಫೈರ್ ಆಗೋಯ್ತು ಅಂದರೆ ಎಲ್ಲ ಸುಟ್ಬಿಡ್ತಾರೆ ಅಂದ್ಬಿಟ್ಟು
ಇಲ್ಲಿ ಏನು ಮಾಡ್ತಾರೆ, ಅವರೇ ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಬೆಂಕಿ ಹಾಕ್ಬಿಟ್ಟು ಅದನ್ನು ಆರಿಸ್ತಾರೆ. ನಮಗೇನು ಭಯ ಆಯಿತು ಅಂದರೆ ಅದ್ರ ಮೇಲೆ ಟೈರ್ ಹತ್ತಿಸಿದಾಗ ಬೆಂಕಿ ಇದ್ದರೆ ಟೈರ್ ಕಂತೋಗೋ ಚಾನ್ಸಸ್ ಇರುತ್ತೆ, ಅದು ಭಯ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆ ಥರದ್ದೇನೂ ಆಗಲಿಲ್ಲ. ವಿ ಸ್ಟಾರ್ಟೆಡ್ ಎಂಜಾಯಿಂಗ್ ದಿಸ್ ರೈಡ್. ಅದಾದಮೇಲೆ KTMನ ಆಫ್ ರೋಡ್ ಬೈಕ್ ಅಲ್ಲ ಅಂದವ್ರಿಗೆ ಇಲ್ಲಿದೆ ನೋಡಿ ನಮ್ಮ ಉತ್ತರ. ಎಲ್ಲರೂ ಹೇಳಿದ್ರು ದಿಸ್ ಇಸ್ ನಾಟ್ ಎನ್ ಆಫ್ ರೋಡ್ ಬೈಕ್, ದಿಸ್ ಇಸ್ ಅ ರೋಡ್ ಬೈಕ್ ಅಂತ. ರೋಡ್ ಬೈಕು ಆಫ್ ರೋಡ್ ಬೈಕ್ ಓಡಿಸೋ ಮೇಲೆ ಹೋಯ್ತದೆ, ವೆದರ್ ಇಟ್ಸ್ ಅ ಟರ್ನ್ ಆರ್ ಆಫ್ ಅ ಟರ್ನ್. ಆಮೇಲೆ ನಮ್ಮ ರಕ್ಷಿ ಹೊಡೆದಕ್ಕೆ ಬ್ಯಾಶ್ ಪ್ಲೇಟಿಂದ ಒಂದು ನಟ್ಟು ಎಲ್ಲೋ ಹಾರ್ಕೊಂಡೋಗೈತೆ. ಆ ನಟ್ಟು ಹುಡ್ಕ ನಾನು ಅವನ ಐಡಿಯಾನ ನಾನು ತಿರಸ್ಕರಿಸಿ ನಮ್ಮ ರೈಡ್ನ ಮುಂದುವರ್ಸೋಣ ಅಂದ್ಬಿಟ್ಟು ಎಷ್ಟು ಸಾಗದಾಗ ಹೇಳ್ತೀವಿ. ಅಲ್ಯೂಮಿನಿಯಂ ಹಾಕ್ಬೇಕು ಅಂದಿತ್ತು ನನಗೆ. ಇಲ್ಲಿವರೆಗೂ ಎಷ್ಟೇ ಟೆಕ್ನಿಕಲ್ ಟ್ರಯಲ್ಸ್ ಮಾಡಿದ್ರು KTM ಇಲ್ಲಿಂದ ನಾವು ನಮ್ಮ ಜರ್ನಿನ ಮುಂದುವರಿಸ್ಕೊಂಡು ಒಂದು ತೋಟಕ್ಕೆ ಹೋಗಿ ಅಲ್ಲಿ ಪಂಪ್ ಸೆಟ್ ನಾವು ಇರೋದು ನೋಡಿ, ಆ ಪಂಪ್ ಸೆಟ್ ಜೊತೆಗೆ ಟ್ರಿಯೋಸ್ ನೋಡಿ ನಮ್ಮ ರಕ್ಷಿ ನೆಕ್ಸ್ಟ್ ಏನು ಮಾಡೋದು ಗೊತ್ತಾ, ನೋಡಿ ಅಲ್ಲಿ ಅದೇ ಪಂಪ್ ಸೆಟ್ಟು. ಈಗ ನೀರು ಬಿಡ್ತಾರೆ ಅವರು ಪಾಪ ನಮಗೋಸ್ಕರ. ಸುಮ್ಮನೆ ಹಂಗೆ ಅವ್ರು ನೀರು ಬಿಟ್ಟು ಅವ್ರು ಪರಿಚಯ ಮಾಡಿಕೊಂಡು ನಮ್ಮ ಜೊತೆಗೆ ಎಷ್ಟು ಮುದ್ದು ಮನಸ್ಸುಗಳು ಇವ್ರದ್ದು ಅಂತಂದರೆ ಜೊತೆ ಎಷ್ಟು ಸಾಕದ ಇಂಟ್ರಾಕ್ಟ್ ಮಾಡ್ತಾರೆ ಅಂದರೆ ಹೋಗಿ ಕೆಲವೇ ಕ್ಷಣಕ್ಕೆ ಎಷ್ಟು ಹೊಂದ್ಕೊಬಿಟ್ರು ಅಂದರೆ ಅವ್ರಿಗೆ ಆಗ್ತಿರೋ ಕಷ್ಟ ನಷ್ಟ ಎಲ್ಲ ಹೇಳ್ಕೊಳಕ್ಕೆ ಶುರು ಮಾಡೋದು. ಏನು ಮಾಡೋಕ್ಕಲ್ಲ, ಲೈಫ್ ನೆಕ್ಸ್ಟ್ ಮೂವ್. ಶೆಕೆ ಬೇಗ ತಡೆಯೋಕ್ಕಾಗ್ತದೆ. ನಾನಂತೂ ಮುಖಾನೆಲ್ಲ ತೊಳ್ಕೊಬಿಟ್ಟೆ, ಅದೇ ನೀರನ್ನು ಕುಡ್ದೆ. ಯಾಕಂದರೆ ಡೈರೆಕ್ಟಾಗಿ ಪಂಪ್ ಸೆಟ್ಟಿಂದ ಬರ್ತಿತ್ತಲ್ವ, ಎಷ್ಟು ಕೋಲ್ಡ್ ಆಗಿತ್ತು ಗೊತ್ತಾ. ಕುಡಿತದಂಗೆ ಆ ಕೋಲ್ಡ್ಗೆ ಹಾಕೋ ತಲೆ ಮೇಲೆ ನೀರ್ನ ಅಂತ ಅನ್ನಿಸ್ತಾ ಇತ್ತು. ಇಷ್ಟೊತ್ತು ನಮಗೆ ನೋಡ್ಬಿಟ್ಟು ರಕ್ಷಿತ್ ಏನ್ ಮಾಡ್ದ ಗೊತ್ತಾ, ನೀನೇನ್ ಮುಖ ತೊಳ್ಕೊಳ್ಳೋದು, ನಾನೇನ್ ಮಾಡ್ತೀನಿ ನೋಡು ಅಂದ್ಬಿಟ್ಟು ನೋಡಿ ಅವನು ತಲೆನೇ ಹಚ್ಬಿಟ್ಟ ರಪ್ ಅಂತ. ಅಷ್ಟು ಬಿಸಿಲು ಆಯ್ತಿಲ್ಲ. ನಾವು ಬೇರೆ ಫುಲ್ ಗೇರಪ್ ಆಗಿದ್ವು. ಅಲ್ಲಿಂದ ಅವ್ನು ಮುಂದುವರಿಸಿದ್ದೆ ಅನ್ವೇಷಣೆ ಮಾಡೋಕ್ಕೆ. ಏನು ಗುರು ಇದು ಟ್ರೀ ಹೌಸು ಅದು ಇದು ಅಂದ್ಕೊಂಡು ನೋಡ್ಕೊಂಡು ಆಮೇಲೆ ಗೊತ್ತಾಯಿತು ಈ ಟ್ರೀ ಹೌಸ್ ಏನಕ್ಕೆ ಮಾಡಿದ್ದಾರೆ ಇವರು ಅಂತ. ಗುರು ಅವ್ರು ಎಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಅವ್ರಿಗೆ ಅವ್ರ ಪ್ರಾಣದ ಜೊತೆನೂ ಸಂಕಟ, ಆ ಬೆಳೆ ಉಳಿಸ್ಕೊಳ್ಳೋದ್ರಲ್ಲೂ ಕಷ್ಟ. ಮಗ ನೀರು ಕುಡಿಯೋಕೆ ಅಂತ ಬಂದ್ಬಿಟ್ಟು ಟ್ರೀ ಹೌಸ್ ನೋಡಿದ ತಕ್ಷಣ ಅಲ್ಲಿ ಹತ್ತು ಕೂತ್ಕೊಬಿಟ್ಟವನ ಗೇರ್ ಮಂಗಣ ಅಂತಾರ. ಪೀಸ್ ಜಾಕ್ ಜಾಕ್ ಬಾ ಆಯಿತು. ಸೊ ಸ್ನೇಹಿತರೆ, ಇದು ಇವ್ರೇನು ಅಂತಂದರೆ ಅದು ಫಾರೆಸ್ಟ್ ಏರಿಯಾ. ಇವರೆಲ್ಲ ರೈತರು. ಆನೆಗಳು ಬತ್ತು ಅಂತ ಈಗ ಏನು ಅಂದರೆ ಆನೆ ಬಂದ್ಬಿಡ್ತದೆ ಅಂದ್ಬಿಟ್ಟು ಅಂತ ಬಿಟ್ಟು ಟ್ರೀ ಹೌಸ್. ಸೊ ಮೊನ್ನೆ ಏನು ಮಾಡಿದ್ರೆ ಆನೆ ಬಂದ್ಬಿಟ್ಟೈತೆ, ಇಲ್ಲಿಗೆ ಹತ್ಬಿಟ್ಟು ಹೋಗಿ ಅಲ್ಲಿ ಅವ್ರನ್ನವರೇ ಸೇಫ್ ಗಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ರೈತರ ಜೀವನ ಕಷ್ಟ ಗುರು, ತುಂಬ ಕಷ್ಟ ಗುರು. ಅವ್ರು ಮಲಗ್ತಾರಂತ ನೋಡಲ್ಲಿ ಬಲ್ಲುಟಿ ಬರೀ ಎಲ್ಲೋ ನೀನು ಅಲ್ಲಿ ಎಲ್ಲೋಗವನೆ. ರಕ್ಷಿ ಟೀ ಕುಡಿದ್ಮೇಲೆ ಸುಮ್ಮನಿರ್ತಾನ. ಕನೆಕ್ಷನ್ ಅಂತ ಕನೆಕ್ಷನ್ ಕೊಟ್ಕೊಂಡ. ಒಲ್ಲದ ಮನಸ್ಸಿಂದ ನಮ್ಮ ಜರ್ನಿ ಮುಗಿಸ್ಲೇಬೇಕಾಯ್ತು. ನಾವು ಅಲ್ಲಿಂದ ಇವರೊಬ್ಬರು ದಂಪತಿಗಳಿಗೂ ಬಾಯ್ ಹೇಳ್ತಾರೆ ಹೊರಟೆ ಬಿಟ್ಟು. ಈಗ ನಾವು ಹೋಗ್ಬೇಕಾದ್ರೆ ಒಂದು ಆಸಮ್ ಟ್ರಯಲ್ ಮಾಡಿದ್ರು. ಮೈ ಚಳಿಯೆಲ್ಲ ಬಿಟ್ಟೋಯ್ತು. ಹೆಂಗೆ ಅಂತ ನೀವು ಮುಂದೆ ನೋಡಿ. ಸ್ನೇಹಿತರೆ, ನಾನು ನಿಮ್ಮೆಲ್ಲರಿಗೂ ಒಂದು ಹೇಳ್ತೀನಿ, ಆಫ್ ರೋಡ್ ಟ್ರಯಲ್ಸ್ ಎಲ್ಲರಿಗೂ ಇಷ್ಟ ಇರ್ತದೆ. ಟ್ರಯಲ್ ಮಾಡಬೇಕು, ಆಮೇಲೆ ಎಂಜಾಯ್ ಮಾಡಬೇಕು ಅಂತ. ಆಫ್ ರೋಡ್ ಇಟ್ಸ್ ರಿಯಲಿ ಥ್ರಿಲ್ಸ್. ನಾವು ಆನ್ ರೋಡಲ್ಲಿ ಓಡಿಸೋ ಥರ ಅಲ್ಲ, ಆದರೆ ಅಷ್ಟೇ ನಮಗೆ ಗೊತ್ತು ಇರುತ್ತೆ. ಸೊ ಆಫ್ ರೋಡ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಬಾಡಿ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋಂಥ ಗಾಡಿ ಅದರದ್ದು ಎಷ್ಟಿದೆ ವೆಯ್ಟು. ಅಕಸ್ಮಾತ್ ಗಾಡಿ ಏನಾದ್ರು ರೋಡ್ ಮೇಲೆ ಲೀನ್ ಆಯಿತು ಅಂದರೆ ಅದು ಎತ್ತಕ್ಕಾಗುತ್ತಾ ಇಲ್ವಾ ಅನ್ನೋದು ಥಿಂಕ್ ಮಾಡಬೇಕು. ಎರಡನೇದೇನು ಅಂತಂದರೆ ಟೈರ್ಸ್ ಕರೆಕ್ಟಾಗಿರ್ಬೇಕು. ಆ ಟೈರ್ಸ್ ಕರೆಕ್ಟಾಗಿದ್ದರೆ ನಮ್ಮ ಆಫ್ ರೋಡ್ ಎಲ್ಲ ನೀಟಾಗಿರುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಕಿಲ್ಸ್. ಗಾಡಿನ ನಾವು ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಬೇಕಾಗಿಲ್ಲ. ಸುಮ್ಮನೆ ಸಡನ್ನಾಗಿ ಹೋಗ್ಬಿಟ್ಟು 40-50ರಲ್ಲಿ ಟ್ರಯಲ್ಸ್ ಹೊಡೆಯೋಕ್ಕಾಗಲ್ಲ. ಸೊ ವಾಟ್ ಎವರ್ ಯು ಗೈಸ್ ಆರ್ ಲುಕಿಂಗ್, ನಾವು ಇದು ಇಯರ್ಸ್ ಟುಗೆದರ್ ಆಫ್ ಎಕ್ಸ್ಪೀರಿಯನ್ಸಿಂದ ನಾವು ಇದನ್ನು ಮಾಡ್ತಾ ಇರೋದು. ಅದಾದಮೇಲೆ ಹಳ್ಳೀಲಿ ನಾವು ಗಾಡಿ ಓಡಿಸ್ತಾ ಇರ್ತೀವಿ. ವಿ ನೀಡ್ ಟು ಬಿ ಕೇರ್ಫುಲ್. ನಮ್ಮ ಸ್ಪೀಡ್ ಹಳ್ಳಿಯವ್ರಿಗೆ ತೊಂದರೆ ಮಾಡಬಾರ್ದು, ಅವರ ಜೀವನದ ಜೊತೆ ಆಟ ಆಡೋ ಥರ ಇರಬಾರ್ದು. ನೋಡಿ, ನಾನು ಅಲ್ಲಿಂದನೇ ಕಂಟ್ರೋಲ್ ಮಾಡಿಬಿಟ್ಟೆ, ಯಾಕಂದರೆ ಆಫ್ ರೋಡಲ್ಲಿ ಹಿಂದ್ಗಡೆ ABS ವರ್ಕ್ ಆಗೋಲ್ಲ. ಸೊ ಐ ಜಸ್ಟ್ ಕಂಟ್ರೋಲ್ಡ್ ಮೈ ಸ್ಪೀಡ್ ಆ್ಯಂಡ್ ಮೇಡ್ ವೇ ಫಾರ್ ದಟ್. ಅಲ್ಲಿಂದ ಮತ್ತೆ ನಾನು ಪಿಕಪ್ ತೊಗೊಂಡು ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಿಸ್. ಇಲ್ಲಿ ಲೂಸ್ ಸಾಯಿಲ್ ಕೂಡ ಇತ್ತು.
ಲೂಸ್ ಆಯಿಲ್ ಕೂಡ ಇದ್ದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಮಗೆ ಈ KTM 390 ಹಳೆ ಮಾಡೆಲ್ ಏನಿದೆ ಅದು 17 ಇಂಚ್ ಫ್ರಂಟ್ ಟೈರ್ ಬರೋದು, ಸಾರಿ 19 ಇಂಚು 21 ಇಂಚಲ್ಲ. ಸೊ ಇಲ್ಲಿ ನಮಗೆ ಮಾಮೂಲಿ ಟೂರಿಂಗ್ ಬೈಕ್ ಇದು ಮಣ್ಣನ್ನು ಸೀಳಲ್ಲ ಅದು, ಆಯಿತಾ. ಸೊ ಸ್ವಲ್ಪ ಬೈಕು ಆ ಕಡೆ ಈ ಕಡೆ ಎಳ್ದಾಡುತ್ತೆ, ದಟ್ಸ್ ವಾಟ್ ಯು ಗೈಸ್ ಕ್ಯಾನ್ ಸಿ ನಾ. ಆದರೆ ಈಗ ಬಂದಿರೋ 21 ಇಂಚ್ ಆಸಾಮ್ ಆಗಿದೆ ಗುರು, ನೋಡಿ ಎಳ್ದಾಡ್ತಾ ಇದೆ ಈಗ ಲೂಸ್ ಆಯಿಲ್. ಸೊ ವಿ ನೀಡ್ ಟು ಬಿ ಕೇರ್ಫುಲ್. ಬಟ್ ಆಫ್ ರೋಡ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಬಟ್ ಪ್ಲೀಸ್ ಬಿ ಕೇರ್ಫುಲ್. ಈ ರೋಡು ಅಷ್ಟು ನೀವು ನೋಡೋ ಥರ ಈಸಿ ಇರಲಿಲ್ಲ ಇದು, ಯಾಕಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಆರ್ಶ್ ಕಾಣ್ತಾ ಇಲ್ಲ. ಒಂದೊಂದು ಕಲ್ಗಳು ಬಂಡೆಗಳಿದ್ದಂಗೆ ಐತೆ, ಎತ್ತಿ ಸಿಕ್ಕಾಯ್ತು. ಸೊ ಇಲ್ಲಿ ನಿಮಗೆ ಆ್ಯಕ್ಚುಲಿ ಸ್ಪೀಡ್ ಕಾಣಲ್ಲ ಗಾಡಿದು. ನಾನು ಆ್ಯಕ್ಚುಲಿ 40-50 ಇದ್ದೀನಿ, ಆಯಿತಾ. ನೋಡಿ ಈಗ 60, ಆದರೆ ಮತ್ತೆ ಈಗ ನೋಡಿ ಲೂಸ್ ಆಯಿಲ್ ಇದು. ಇಲ್ಲಿ ನೀವು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಿದೋಗ್ತೀರಾ. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ರೈಡಿಂಗ್ ಇನ್ ದಿಸ್ ಸಾರ್ಟ್ ಆಫ್ ಟೆರೇನ್ಸ್. ರಕ್ಷಿ ಬಂದ ರಕ್ಷಿ. ಸೊ ರಕ್ಷಿನ ಮುಂದೆ ಬಿಟ್ಟೆ. ಈಗ ನೋಡಿ ಅಲ್ಲಿ ಸಾಕಾಗಿತ್ತು ಅಂದರೆ ಮೇಲೆಲ್ಲ ಹಚ್ಚಿಸ್ತೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್. ದುಡ್ಡು ಸೇವ್ ಮಾಡೋದಿದ್ದೇ ಇರ್ತದೆ. ಸೊ ಶಕ್ತಿ ಇದ್ದಾಗ ಈ ಥರದನ್ನ ಲೈಫ್ನ ಎಂಜಾಯ್ ಮಾಡಿ ಆಫ್ ರೋಡಿಗೆ ತೊಗೊಬನ್ನಿ ಗಾಡಿಗಳನ್ನ ನಿಮ್ಮ ಹತ್ರ ಇದ್ದರೆ. ಎಂಜಾಯ್ ದಿ ರೈಡ್ ಆ್ಯಂಡ್ ಮೀಟ್ ಯು ಆನ್ ನೆಕ್ಸ್ಟ್ ರೈಡ್. ಜೈ ಕರ್ನಾಟಕ ಮತ್ತು ಜೈ ಶ್ರೀರಾಮ್.